ಹಾರಾಡ್ತಾ ಇದ್ವು. ಪ್ರತಿ ಹೂವಿನಲ್ಲೂ ಕೂತ್ಕೊಂಡು ಮಕರಂದಗಳನ್ನು ಹೀರ್ತಾ ಇದ್ವು. ಅಂದರೆ ಒಂದೇ ಕಲ್ಲರಲ್ಲ, ಥರ ಥರ ಆಲ್ಮೋಸ್ಟ್ ಅಷ್ಟು ಸೆಂಟಿಮೀಟರ್ಗಳಷ್ಟು ಬೆಳೆಯುತ್ತೆ. ಮತ್ತು ತನ್ನ ಚಿಟ್ಟೆಗಳಾಗಿ ಬದಲಾವಣೆ ಆಗೋದ್ರೊಳಗಡೆ ಈ ಏನು ಆ ಹುಳ ಇರುತ್ತಲ್ಲ, ಕಂಬಳಿ ಹುಳ ಅಥವಾ ಕ್ಯಾಟರ್ ಪಿಲ್ಲರ್, ಅದು 4 ರಿಂದ 5 ಬಾರಿ ತನ್ನ ಚರ್ಮವನ್ನು ಬದಲಾಯಿಸ್ಕೊಳ್ಳುತ್ತೆ. ಎಷ್ಟು ಒಂದು ವಿಚಿತ್ರ ಅಲ್ವಾ? ಅದು ಆ ನಂತರ ಅದು ತನ್ನ ಒಂದು ಅಂಟು ದ್ರವವನ್ನು ಬಿಟ್ಟುಕೊಂಡು ಆ ಅಂಟು ದ್ರವವನ್ನು ಗಿಡಕ್ಕೆ ಅಂಟಿಸ್ಬಿಟ್ಟು ಆ ಅಂಟು ದ್ರವನ ಅಂಟಿಸ್ಬಿಟ್ಟು ಅದಕ್ಕೆ ಅಂಟ್ಕೊಂಡು ಆಮೇಲೆ ತನ್ನ ಪೊರೆನ ಕಳಚ್ಕೊಳ್ತಾ ಬರುತ್ತೆ. ಪೊರೆಗಳನ್ನು ಕಳಚಿ ಕವಚವನ್ನು ಪೊರೆ ಕಳಚಿಬಿಟ್ಟು ತನ್ನ ಕವಚವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ಇದು ಪೊರೆ ಸಹಾಯದಿಂದನೇ ಜನಿಸೋದಿದ್ದು, ತಾಯಿ ಕಾವು ಕೊಟ್ಟು ಆ ಥರ ಏನೂ ಇಲ್ಲ ಇದು. ಈ ಮರಿಹುಳು ಏನು ಮಾಡುತ್ತೆ, ತನ್ನ ಸುತ್ತ ಪೊರೆ ಕವಚವನ್ನು ತಯಾರಿಸ್ಕೊಂಡು ತನ್ನ ದೇಹದಲ್ಲಿ ಲಾವವನ್ನು ಬಿಡುಗಡೆ ಮಾಡ್ಕೊಳ್ತಾ ಹೋಗುತ್ತೆ. ಆ ಲಾವದಿಂದ ಎಳೆಯಾಗಿ ನೂಲಿನ ದಾರದಂತಹ ಲಾವ ಬರುತ್ತೆ. ಅದನ್ನು ಆವರಿಸ್ಕೊಂಡು ಅದು ತನ್ನಂತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ. ಅದು ಎಲ್ಲಿವರೆಗೂ ರಕ್ಷಣೆ ಮಾಡ್ಕೊಳ್ಳುತ್ತೆ ಅಂದರೆ 1 ತಿಂಗಳ ಕಾಲ ರಕ್ಷಣೆ ಮಾಡ್ಕೊಳ್ಳುತ್ತೆ. ಆ 1 ತಿಂಗಳ ನಂತರ ಆ ಪೊರೆ ಸಹನ ಬಿಟ್ಕೊಂಡು ಚಿಟ್ಟೆಯಾಗಿ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಟ್ಟೆಯಾಗಿ ಹೊರಗಡೆ ಬಂದಾಗ ಅದಕ್ಕೆ ರೆಕ್ಕೆಗಳಿರ್ತವೆ, ಕಾಲುಗಳಿರುತ್ತೆ. ಆ ರೆಕ್ಕೆ ತುಂಬ ಸೂಕ್ಷ್ಮವಾಗಿರುತ್ತೆ. ಅದು ಆ ಪೊರೆಯಿಂದ ಹೊರಗಡೆ ಬಂದಾಗ, ಆ ಕವಚದಿಂದ ಹೊರಗಡೆ ಬಂದಾಗ, ಆ ನಂತರ ಕೇವಲ ಸೆಕೆಂಡುಗಳಲ್ಲಿ ಅದರ ಚಿಟ್ಟೆಯ ರೆಕ್ಕೆಗಳು ಬೆಳೆದು ಹಾರ್ಲಿಕ್ಕೆ ಶುರು ಮಾಡುತ್ತೆ. ಇದು ಇದರ ಒಂದು ಹಂತ. ಆದರೆ ಇನ್ನೊಂದು ಹಂತ ಇದೆ. ಇದು ಕೇವಲ 2 ದಿನದಲ್ಲೇ ತನ್ನ ದೇಹವನ್ನು ಬೆಳೆಸ್ಕೊಂಡು ಲೈಂಗಿಕ ಕ್ರಿಯೆಗೆ ತಯಾರಾಗುತ್ತೆ ಇದು.
ಇಷ್ಟು ಒಂದು ಸುಂದರವಾದ ಚಿಟ್ಟೆಯ ಜೀವನ ಚರಿತ್ರೆ ಇಷ್ಟೇ ಅಲ್ಲ, ಇನ್ನೊಂದು ದುರಂತ ಇದೆ. ಈ ಚಿಟ್ಟೆಗಳು ತಾವು ಸಂಭೋಗ ಮಾಡಿದ ಮೇಲೆ ಹೆಣ್ಣು ಚಿಟ್ಟೆ ಮೊಟ್ಟೆ ಇಡುತ್ತೆ, ಆದರೆ ಮರಿ ಮಾಡುವಾಗ ಹೆಣ್ಣು ಚಿಟ್ಟೆ ಇರಲ್ಲ. ಅದು ಕೊನೆಯ ಹಂತ. ಅದು ಮೊಟ್ಟೆ ಇಟ್ಟಿದ ಮೇಲೆ ಅದು ತನ್ನ ಒಂದು ಜೀವಿತಾವಧಿ ಮುಗೀತು ಅಂತ ಹೇಳಿ ಅಲ್ವಾ. ಅದು ಮೊಟ್ಟೆ ಇಟ್ಟಿದ ಮೇಲೆ ತನ್ನ ಮರಿಗಳನ್ನು ನೋಡ್ಕೊಳ್ಳೋದು, ಅವುಗಳ ಒಂದು ಹಾರಾಟ ಎಲ್ಲ ನೋಡಿ ಖುಷಿ ಪಡುವಂಥ ಜೀವನ ಚಕ್ರ ದೇವ್ರು ಚಿಟ್ಟೆ ಕೊಟ್ಟೇ ಇಲ್ಲ. ಮೊಟ್ಟೆ ಇಡುವವರೆಗೂ ಮಾತ್ರ ಅದ್ರ ಆಯಸ್ಸು. ಮೊಟ್ಟೆ ಇಟ್ಟಾಯಿತು ಅಂತಂದರೆ ಮೊಟ್ಟೆಗಳು ತಾನಾಗಿ ಬೆಳೆಯುತ್ತವೆ, ತಾನಾಗಿ ತಮ್ಮ ರಕ್ಷಣೆ ಮಾಡ್ಕೊಳ್ತವೆ, ತಾವಾಗಿ ಉತ್ಪತ್ತಿಯಾಗ್ತವೆ. ತಾಯಿ ಚಿಟ್ಟೆ ಮರಣ ಹೊಂದುತ್ತಾಳೆ. ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.